ವಿವಾಹದ ನಂತರ ಕೊನೆಗೂ ಸಂಸಾರವನ್ನು ಮಾಡಬೇಕಾದವರು ಮಾರುತಿ ಮತ್ತು ಸರಿತಾ ಅವರು. ನಾವು ನಮ್ಮ ಬದುಕಿನುದ್ದಕ್ಕೂ ಹೋದರೆ ನಮ್ಮ ತಿಳುವಳಿಕೆ ಬಂದ ನಂತರ ನಮ್ಮ ಇವತ್ತಿನವರೆಗೂ ಕೂಡ ಸಮಾನತೆ ಮತ್ತು ಸಾಮರಸ್ಯವನ್ನು ಹೇಳ್ಕೊತಾ ಬಂದಂಥವ್ರು ನಾವೆಲ್ಲರೂ. ಇವತ್ತು ವೇದಿಕೆ ಮೇಲೆ ನ್ಯಾಯದೇವರ ನಾವೆಲ್ಲರೂ ಸಾಮರಸ್ಯವನ್ನು ಹೇಳ್ಕೊತಾ ಬಂದಂಥವ್ರು. ಹೀಗಾಗಿ ನಾನು ಮಾರುತಿ ಮತ್ತು ಸರಿತಾ ಅವರನ್ನು ಅಂಥದ್ದೊಂದು ಸಾಮರಸ್ಯದ ಬದುಕನ್ನು, ಒಂದು ಮಾದರಿಯ ಬದುಕನ್ನು ತಾವು ನಡೆಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ನಮ್ಮ ದೂರದಿಂದ ನಮ್ಮ ಲಿಂಗರಾಜ ಅಂಗಡಿಯವರು ಇವತ್ತು ಬಂದಿರೋದು ಹೆಚ್ಚು ಸಂತೋಷವಾಗ್ತದೆ. ಉಳಿದಂತೆ ನಾವು ಒಂದರವರಾಗಿ ನಾವು ಉಳಿದಿರೋ ಸಂಗಾತಿಗಳು ನಾರಾಯಣ ಕಾಲಾಗಿ ನಾವೆಲ್ಲ ಪೂಜಾರವರು ನಾವು ಎಲ್ಲ ಪ್ರಕಾರದ ಅವ್ರ ಜೊತೆಗೆ ಇರ್ತೇವೆ. ಆದರೆ ದೂರದಿಂದ ಬಂದಿರುವಂಥ ನಮ್ಮ ಲಿಂಗರಾಜ ಅಂಗಡಿಯವ್ರದ್ದು ಏನಿದೆ ನಾನು ಭಾಳ ಹೆಚ್ಚು ಸಂತೋಷ ಪಡ್ತೇನೆ. ಯಾಕಂದರೆ ಇಂಥ ಅನೇಕ ಸಂಗತಿಗಳಿಗೆ ಅವರು ಯಾವಾಗಲೂ ಬೆಂಬಲವನ್ನು ಕೊಟ್ಟಂಥವರು, ಆ ರೀತಿಯಾಗಿ ನಡ್ಕೊಂಡಂಥವ್ರು ಮತ್ತು ಹೊಸ ಜನಾಂಗಕ್ಕೆ ಒಂದು ಶಕ್ತಿಯಾಗಿ ನಿಂತಂಥವರು ಇವತ್ತು ಮಾರುತಿ ಮತ್ತು ಸರಿತಾ ಅವರಿಗೆ ಒಂದು ಶುಭಾಶಯ ಕೋರ್ಟಿಗೆ ಬಂದಿದ್ದಾರೆ. ಜೊತೆಗೆ ಎಲ್ಲ ತಾವೆಲ್ಲ ಕೂಡ ಬಂದಿದ್ದೀರಿ. ಇಷ್ಟು ಒಂದೆರಡು ಮಾತುಗಳು ಸಾಮರಸ್ಯದ ಬದುಕು ನಡೆಯಲಿ ಅಂತ ಹೇಳಿ ನಾನು ಮಾತನಾಡಿದ್ದಾರೆ. ಧನ್ಯವಾದಗಳು ಸರ್. ಮುಂದಿದ್ದಾಗಿ ಪತ್ರಕರ್ತರು ಹಾಗೂ ಬರಹಗಾರರು ಕಾರ್ಮಿಕ ಮುಖಂಡರಾಗಿರ್ತಕ್ಕಂತಹ ಸಂಗಾತಿ ಕೆ ಮಹಾಂತೇಶ್ ಅವರು 2 ನಿಮಿಷ ಶುಭಕೋರಿ ಮಾತುಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮದುವೆ ಮನೆಗಳಲ್ಲಿ ಸಾಮಾನ್ಯವಾಗಿ ಈ ಥರದ ಮಾತುಗಳು ಭಾಳ ಕಡಿಮೆ ಇರ್ತದೆ. ಮದುವೆ